ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮರಳಗೊಂಡಲ ಹತ್ತಿರದ DRN ಕಂಪನಿಯ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಕಾರ್ಮಿಕ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್, DRN ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ವಿಜಯಕುಮಾರ್, ಮಹೇಶ್ ಎನ್ ನಾಯಕ್, ರಮೇಶ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ನಾಗೇಂದ್ರ HR, ತಾಲೂಕು ಕಾರ್ಮಿಕ ನಿರೀಕ್ಷಕ ಸಚಿನ್ HG, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ R ಸುರೇಶ್, ವಕೀಲ ಪ್ರಕಾಶ್ ಹಾಗೂ ಕಾರ್ಮಿಕರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಯಾವುದೇ ಒಂದು ದೇಶ ಪ್ರಗತಿಪರವಾಗಿ ಸಾಗಬೇಕಾದರೆ ಅಲ್ಲಿ ಆ ದೇಶದ ಶ್ರಮಿಕರು ಮತ್ತು ದುಡಿತರ ವರ್ಗದ ಒಂದು ಶಕ್ತಿ ಇರಬೇಕಾಗ್ತದೆ. ಎಲ್ಲಿ ಶ್ರಮಿಕರು ಸರಿಯಾಗಿ ದುಡಿಯೋದಿಲ್ಲೋ ಅಂಥ ದೇಶ ಪ್ರಗತಿ ಹೊಂದಕ್ಕೆ ಸಾಧ್ಯ ಇಲ್ಲ. ಲೇಬರ್ಸ್ಗೆ ನಮ್ಮದೇ ದೇಶದಲ್ಲಿ ಅವರನ್ನು ರಕ್ಷಣೆ ಮಾಡಕ್ಕಂಥ ಅನೇಕ ಕಾನೂನುಗಳಿವೆ. ಅದು ಮಿನಿಮಮ್ ಮೆಜರ್ಸ್ ಆ್ಯಕ್ಟ್ ಇರ್ಬೋದು, ಅಲ್ಲ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಆ್ಯಕ್ಟ್ ಇರ್ಬೋದು. ಯಾವುದೇ ಒಂದು ವ್ಯಾಜ್ಯಗಳು ಬಂದ ಸಹ ಅವುಗಳನ್ನು ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡ್ಕೊಳ್ಳೋ ಅಧಿಕಾರ ಅವರಿಗೆಲ್ಲ ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಸಹ ಯಾರು ಕಾರ್ಮಿಕರು ಇರ್ತಾರೋ, ಯಾರು 2 ಲಕ್ಷ ರೂಪಾಯಿಗಿಂತ ಕಡಿಮೆ ಇರ್ತಾರೋ, ಆದಾಯ ಇರ್ತಾರೋ ಅಂಥವರಿಗೆ ನಾವು ನಮ್ಮ ಇಲಾಖಾ ವತಿಯಿಂದ ಉಚಿತ ಕಾನೂನು ನೆರವು ನೀಡ್ತೀರಿ. ನೀವು ಅದಕ್ಕೆ ಯಾವುದೇ ಒಂದು ನ್ಯಾಯಾಲಯದ ಶುಲ್ಕ ಸಹ ಪಾವತಿ ಮಾಡಬೇಕಾಗಿಲ್ಲ ಮತ್ತು ತಮಗೆ ನೆರವಾಗುವಂಥ ನುರಿತ ವಕೀಲರ ಸೇವೆಯನ್ನು ಸಹ ನಾವೇ ಒದಗಿಸ್ತೀವಿ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಹಿನ್ನೆಲೆಯನ್ನು ನೋಡೋಕೆ ಹೋದರೆ ಯಾವುದೇ ಒಂದು ದೇಶ ಪ್ರಗತಿಪರವಾಗಿ ಮುನ್ನಡೆಸಬೇಕಾದ್ರೆ ಆ ದೇಶದ ಒಂದು ಕಾರ್ಮಿಕರ ಶ್ರಮೆ ತುಂಬ ಅತ್ಯುಮುಖವಾಗುತ್ತೆ. ಎಲ್ಲಿ ಶ್ರಮಿಕರು ಸರಿಯಾಗಿ ಕೆಲಸ ಮಾಡೋದಿಲ್ಲೋ ಅಂಥ ದೇಶ ಪ್ರಗತಿ ಹೊಂದಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಕಾರ್ಮಿಕರ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ, ಈ ಕಾರ್ಮಿಕರ ವಿಚಾರದಲ್ಲಿ ನಾವೇನೋ ಹೇಳಬೇಕು ಅಂತ ಹೇಳಿದ್ರೆ, ಈ ದೇಶಕ್ಕೆ ಮೊದಲನೇದಾಗಿ ಯೋಧರು, ಎರಡನೇದಾಗಿ ರೈತರು, ಹಾಗೆ ಮೂರನೇದಾಗಿ ಒಂದು ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ಹೇಗೆ ರೈತರು ದೇಶನ ಕಾಯ್ತಾರೆ, ಯೋಧರು ದೇಶ ಉದ್ಧಾರ ಆಗೋದಕ್ಕೆ ಒಂದು ಅನ್ನ ಉಟ್ಕೊಳ್ಳೋದಕ್ಕೆ ಹೇಗೆ ರೈತರು ಮುಖ್ಯನೋ, ಅದೇ ರೀತಿ ಕಾರ್ಮಿಕರಿಗೂ ಕೂಡ ಅದೇ ಸ್ಥಾನಮಾನದಲ್ಲಿ ಅವರು ಅದೇ ಲೈನ್ನಲ್ಲಿ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ಈಗ ಇವತ್ತಿನ ಸಂದರ್ಭದಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು, ಲೇಬರ್ ಪ್ರಾಬ್ಲಮ್ಮು ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಹೇಳಿ ತಮಗೆ ಗೊತ್ತಿದೆ. ನೀವು ಎಲ್ಲಿಂದ ಯಾವ ಒಂದು ಇದಕ್ಕೆ ವಿಚಾರಕ್ಕೆ ನಾವು ಹೋಗಿ, ಒಂದು ಹೋಟೆಲ್ಗೆ ಹೋಗಿ, ಒಂದು ಇಂಡಸ್ಟ್ರಿಗೆ ಹೋಗಿ, ಒಂದು ರಸ್ತೆ ಕಾಮಗಾರಿ ಕೆಲಸಕ್ಕೆ ಹೋಗಿ, ಎಲ್ಲಿ ಹೋದರೂ ಸಹ ಕಾರ್ಮಿಕರದ ಅಭಾವ ತುಂಬ ಆಗಿದೆ. ಕಾರ್ಮಿಕರು ಎಲ್ಲೂ ಕೂಡ ಈಗ ಸರಿಯಾಗಿ ಕೆಲಸಗಳಿಗೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಸರ್ಕಾರದ ಒಂದು ಉಚಿತ ಯೋಜನೆಗಳು ಕಾರಣ ಆಗಿರ್ಬೋದಾ, ಅಥವಾ ನಮ್ಮ ಕಾರ್ಮಿಕರು ಕೆಲಸ ಮಾಡೋದನ್ನೆಲ್ಲ ಮರೆತಿರ್ಬೋದಾ, ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಕಾರ್ಮಿಕರು ಇಲ್ಲ ಅಂತ ಹೇಳಿದರೆ ಈ ದೇಶನೇ ಸ್ವಚ್ಛವಾಗಿರೋದಿಲ್ಲ. ಅದು ಮೊದಲನೇದಾಗಿ ಒಂದು ರಸ್ತೆ ಇರ್ಬೋದು, ಒಂದು ಕಟ್ಟಡ ಇರ್ಬೋದು, ಈ ಥರ ಇರ್ಬೋದು, ಎಲ್ಲ ವರ್ಗದಲ್ಲೂ ಕಾರ್ಮಿಕರ ಅವಶ್ಯಕತೆ ತುಂಬ ಇದೆ. ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ದೇಶನೇ ಇಲ್ಲ. ಅದಕ್ಕೆ ಕಾರ್ಮಿಕರಿಗೂ ಕೂಡ ತುಂಬ ಮಹತ್ತರವಾದಂಥ ಒಂದು ಗೌರವ ಇದೆ, ಸ್ಥಾನ ಇದೆ, ಮಾನ ಇದೆ. ಅದಕ್ಕೋಸ್ಕರ ನಮ್ಮ ಸಾಹೇಬ್ರು ಹೇಳಿದ ಹಾಗೆ ಕಾರ್ಮಿಕರು ಏನಾದರೂ ಅಪಘಾತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ತಮ್ಮ ವೃತ್ತಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ತಾವು ಕೇಳಬೇಕು, ಏನಪ್ಪ ನಮಗೇನಾದರೂ ಅನಾಹುತ ಆಗ್ಬಿಡ್ತು, ನಿನ್ನ ಹತ್ರ ಕೆಲಸ ಮಾಡ್ತಾ ಇದ್ದೀವಿ, ನನಗೇನೋ ಅನಾಹುತ ಆಯಿತು, ನನಗೇನು ನೀನು ಪರಿಹಾರ ಮಾಡಿಕೊಡ್ತೀಯಾ
ಅವತ್ತು ಯಾವತ್ತೋ ಅವನು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇರ್ತಾನೆ, ಎಲ್ಲೋ ಬಿದ್ದೋಗ್ತಾನೆ, ಕೈ ಹೋಗ್ಬಿಡುತ್ತೆ, ಕಾಲು ಹೋಗ್ಬಿಡುತ್ತೆ, ಪ್ರಾಣನೇ ಹೋಗ್ಬಿಡುತ್ತೆ. ಅವತ್ತು ಕೇಳ್ತಾನೆ ಅವನು, ನನಗೇನು ಕೊಡ್ತೀಯ ಪರಿಹಾರ ಅಂದ. ಅಷ್ಟೊತ್ತಿಗೆ ಅವನೆಲ್ಲೋ ಓಡೋಗಿರ್ತಾನೆ, ಅವನ್ನ ಹುಡ್ಕೊಂಬರೋದು ಕಷ್ಟ ಆಗ್ತದೆ, ಏನೂ ಸಿಕ್ಕಲ್ಲ, ಈ ರೀತಿ ಅನ್ಯಾಯ ಆಗಿಬಿಡ್ತದೆ. ಅದಕ್ಕೋಸ್ಕರ ನೀವು ಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡೋದ ಸಂದರ್ಭದಲ್ಲಿ ನನಗೇನು ಪರಿಹಾರ ಇದೆ, ನಾನು ಇಲ್ಲಿ ಕೆಲಸ ಮಾಡಿದ್ರೆ ನನಗೆ ತೊಂದರೆ ಆದರೆ ಅಂತೆಲ್ಲ ವಿಚಾರ ಮಾಡಿ, ಕಾನೂನಿನೊಳಗೆ ಅದು ದೊಡ್ಡ ವಿಸ್ತಾರವಾಗಿದೆ, ಆ ವಿಚಾರಗಳನ್ನ ತಾವೆಲ್ಲ ತಿಳ್ಕೊಂಡು ಅಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ. 1886ನೇ ಇಸ್ವಿನಲ್ಲಿ ಅಮೇರಿಕಾ ನಗರದಲ್ಲಿ ಹೇ ಅಗೇರ್ ಮಾರ್ಕೆಟ್ ಅಂತ ಪ್ರದೇಶ ಇರುತ್ತೆ. ಅಲ್ಲಿ ಕಾರ್ಮಿಕರಿಗೆ ಏನೋ ದಿನಕ್ಕೆ 12 ಗಂಟೆಗಿಂತ ಹೆಚ್ಚಿನ ಕಾಲ ಅವರಿಗೆ ಕೆಲಸ ಮಾಡಿಸ್ಕೊಂಡು ದೌರ್ಜನ್ಯ ನಡೆಸಿ ಅವ್ರ ಕೈಲಿ ಬಲವಂತವಾಗಿ ಕೆಲಸ ತೊಗೊಳ್ಳೋ ಸಮಯದಲ್ಲಿ ಅದನ್ನು ಎಲ್ಲ ಕಾರ್ಮಿಕರು ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಆ ಒಂದು ಸ್ಟ್ರೈಕ್ ಪ್ರತಿಭಟನೆ ನಡೆದಾಗ ಸುಮಾರು ಜನ ಸಾವು ನೋವು ಕೂಡ ಉಂಟಾಗಿರುತ್ತೆ. ಆ ಒಂದು ಕಾಲದ ನಂತರ 1889ನೇ ಸಾಲಿನಲ್ಲಿ ಯುರೋಪಿಯನ್ ರಾಷ್ಟ್ರ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ ಮೇ 1 ಅಂತ ಘೋಷಣೆ ಮಾಡಿದೆ. ಆ ದಿನದಿಂದ ಇಲ್ಲಿವರೆಗೂ ಇಡೀ ನಮ್ಮ ವಿಶ್ವಾದ್ಯಂತ ಮೇ 1ನೇ ತಾರೀಕು ನಿಮ್ಮ ಒಂದು ಕಾರ್ಮಿಕರಿಗೋಸ್ಕರ ದಿನಾಚರಣೆ ಮಾಡಬೇಕು ಅಂತ ದಿನಾಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರ್ಮಿಕ ಬಂಧುಗಳೇ, ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಮುಖ್ಯವಾಗಿ ನಾವು ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಅಂತ 2 ವಲಯದ ಕಾರ್ಮಿಕರಿಗೆ ನಾವು ಮುಖ್ಯವಾಗಿ ನಮ್ಮ ಕಾರ್ಮಿಕ ಕಾಯ್ದೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸಂಘಟಿತ ಕಾರ್ಮಿಕರು ಯಾರು ಅಂದರೆ ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಅಂತ. ಅದರಲ್ಲಿ ಯಾರೇ ಒಂದು ಕಾರ್ಖಾನೆ ಕೆಲಸ ಮಾಡುವಂಥ ಕಾರ್ಮಿಕ ಯಾರಿದ್ದಾನೆ ಅವನಿಗೆ ಶಾಸನಬದ್ಧವಾದ ಸೌಲಭ್ಯಗಳಾದ ಮಿನಿಮಮ್ ಕನಿಷ್ಠ ವೇತನ ಆಗಿರ್ಬೋದು, ESI, PF, ಗ್ರ್ಯಾಚ್ಯುಟಿ, ಬೋನಸ್ ಇವೆಲ್ಲ ಒಳಪಡುವಂಥ ಕಾರ್ಮಿಕರು ಯಾರಿದ್ದಾರೆ. ಆಮೇಲೆ ಮಾಲೀಕ ಕಾರ್ಮಿಕ ಅಂತ ಒಂದು ಸಂಬಂಧ ಯಾವ್ದಿರುತ್ತೆ ಅವರೆಲ್ಲ ಸಂಘಟಿತ ಕಾರ್ಮಿಕರ ವ್ಯಾಪ್ತಿಗೆ ಬರ್ತಾರೆ. ಇನ್ನು ಅಸಂಘಟಿತ ವಲಯದ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಯಾವುದೇ ಒಂದು ಸೇವಾ ಭದ್ರತೆ ಇರೋದಿಲ್ಲ, ನೇರವಾಗಿ ಅವ್ರಿಗೆ ಕಾರ್ಮಿಕ ಮಾಲೀಕ ಸಂಬಂಧ ಇರೋದಿಲ್ಲ, ESI, PF ಸೌಲಭ್ಯ ಇರೋದಿಲ್ಲ, ಸೇವಾ ಭದ್ರತೆ ಇರೋದಿಲ್ಲ. ಈ ಎಲ್ಲ ಒಂದು ಸಂಘಟನೆ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ವ್ಯಾಪ್ತಿಗೆ ಬರ್ತಾರೆ. ವಿಪರ್ಯಾಸ ಏನಂದರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲೇ ಹೋದರೂ ಕೂಡ ಸಂಘಟಿತ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ ಮತ್ತು ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ. ಸುಮಾರು 80% ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಅಸಂಘಟಿತ ವಲಯಕ್ಕೆ ಹೆಚ್ಚಿನ ಒಂದು ಬೆನಿಫಿಟ್ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮುಖ್ಯವಾಗಿ 3 ಮಂಡಳಿಗಳು ಕಾರ್ಯರಚನೆಯಾಗಿದೆ. ಅದರಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಮತ್ತು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮತ್ತು ಮೋಟಾರ್ ವಾಹನ ಸಾರಿಗೆ ಚಾಲಕರ ಭದ್ರತಾ ಮಂಡಳಿ. ಈ 3 ಮಂಡಳಿಗಳು ಮುಖ್ಯವಾಗಿ ನಮ್ಮ ಕಾರ್ಮಿಕ ಇಲಾಖೆ ವ್ಯಾಪ್ತಿಯಿಂದ ಕೆಲಸ ಮಾಡ್ತಿದೆ. ನಿಮಗೆ ನೀವೇನೋ ರಸ್ತೆ ಕೆಲಸ ಮಾಡ್ತಿದ್ರಲ್ಲ ಕಾರ್ಮಿಕರು, ಅಥವಾ ನೀವೊಂದು ಬಿಲ್ಡಿಂಗ್ ಕೆಲಸ ಮಾಡೋ ಕಾರ್ಮಿಕರು, ಒಬ್ಬರ ರಸ್ತೆ ಕೆಲಸ ಕಾರ್ಮಿಕರಾಗಿರ್ಬೋದು, ಒಬ್ಬ ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಗಾರೆ ಕೆಲಸ ಮಾಡೋರು, ಬಾರ್ಬೆಂಡರು, ಪೇಂಟರು, ಎಲೆಕ್ಟ್ರಿಷಿಯನ್ನು, ಕಾರ್ಪೆಂಟರು, ಹೀಗೆ ಎಲ್ಲ ವಲಯದ ಕಾರ್ಮಿಕರು ಯಾರಿದ್ದಾರೆ ಅವರು ಕನಿಷ್ಠ ವರ್ಷದಲ್ಲಿ 90 ದಿವಸ ಕೆಲಸ ಮಾಡಬೇಕಾಗುತ್ತೆ. ಆ ಎಲ್ಲ 90 ದಿವಸ ಕೆಲಸ ಮಾಡೋ ಕಾರ್ಮಿಕರನ್ನ ನಮ್ಮ ತಾಲೂಕಿನ ಎಲ್ಲ ಕಾರ್ಮಿಕ ನಿರೀಕ್ಷಕರು ಅವ್ರನ್ನ ನೋಂದಣಿ ಆಗಿರ್ತಾರೆ, ಅವರು ನೋಂದಣಿ ಮಾಡ್ತಾರೆ. ಅವರು ನಿಗದಿತ ದಾಖಲೆಗಳನ್ನು ಆನ್ಲೈನಲ್ಲಿ ಸಲ್ಲಿಸಿ ನೋಂದಣಿ ಮಾಡಿದ್ಮೇಲೆ ಅದಕ್ಕೆ 18ರಿಂದ 60 ವರ್ಷ ವಯೋಮಿತಿ ಇರುತ್ತೆ. ಅವರು ನೋಂದಣಿ ಮಾಡಿದ್ಮೇಲೆ ಅವ್ರಿಗೆ ನಾವು ಸರ್ಕಾರದ ವತಿಯಿಂದ ನಮ್ಮ ಮಂಡಳಿ ವತಿಯಿಂದ ಅವ್ರಿಗೆ ಒಂದು ಪಿಂಚಣಿ ಸೌಲಭ್ಯ ಕೊಡ್ತೀವಿ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯ ಕೊಡ್ತೀವಿ, ದುರ್ಬಲತೆ ಪಿಂಚಣಿ ಕೊಡ್ತೀವಿ. ಈಗಾಗಲೇ ವಿವಿಧ ಟೂಲ್ ಕಿಟ್ಗಳು ಇಲ್ಲಿ ಕೊಟ್ಟಿದ್ದೀವಿ ಅಂತ ನಮ್ಮ ಮಾಹಿತಿ ಇದೆ. ಆ ಟೂಲ್ ಕಿಟ್ ಸೌಲಭ್ಯ ಕೊಡ್ತೀವಿ. ಮಹಿಳಾ ಫಲಾನುಭವಿಗಳಾಗಿದೆ ಹೆರಿಗೆ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೂ ಸಾಮಾಜಿಕ ಒಂದು ಮರಣ ಹೊಂದಿದರೆ ಅವ್ರಿಗೂ ಅವ್ರಿಗೆ ಅಂತ್ಯಕ್ರಿಯೆ ವೆಚ್ಚ ಕೊಡ್ತಾ ಇದ್ದೀವಿ. ಮತ್ತು ಕಟ್ಟಡ ಕಾರ್ಮಿಕರ ಮಕ್ಕಳು ಅವ್ರಿಗೆ ಎಜುಕೇಷನ್ಗೋಸ್ಕರ ತೊಂದರೆ ಆಗಬಾರ್ದು ಅಂತ 1ನೇ ಕ್ಲಾಸಿಂದ ಹಿಡಿದು ಅವ್ರು ಏನೊಂದು ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಕನಿಷ್ಠ 1,800 ರೂಪಾಯಿಂದ 11,000 ಒಳಗಾಗಿ ವಾರ್ಷಿಕವಾಗಿ ಅವ್ರಿಗೆ ನಾವು ಎಜುಕೇಷನ್ ಸ್ಕಾಲರ್ಶಿಪ್ ಕೊಡ್ತೀವಿ. ಮತ್ತು ವೈದ್ಯಕೀಯ ಸಹಾಯಧನ ಅಂದ್ಬಿಟ್ಟು ಯಾವುದೇ ಒಬ್ಬ ಕಟ್ಟಡ ಕಾರ್ಮಿಕ ಅಪಘಾತ ಉಂಟಾಗಿ ಅಥವಾ ಕೆಲಸ ಮಾಡೋವಾಗ ಏನಾರ ಅವ್ರಿಗೆ ತೊಂದರೆ ಆಗಿ ಅಥವಾ ನ್ಯಾಚುರಲ್ ಆಗಿ ಕೂಡ ಏನಾರ ಅವ್ರಿಗೆ ಕ್ಯಾನ್ಸರು, BP, ಶುಗರು, ಈ ಥರ ರೋಗಗಳಿಂದ ಅವ್ರಿಗೇನೋ ಒಂದು ತೊಂದರೆ ಆದರೂ ಕೂಡ ಅವರು ಸರ್ಕಾರಿ ನೋಂದಾಯಿತ ಆಸ್ಪತ್ರೆ ಚಿಕಿತ್ಸೆ ಪಡೆದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿವರೆಗೆ ಅದನ್ನು ಮರುಪಾವತಿ ಮಾಡೋಕ್ಕೂ ಸಹ ಅವಕಾಶ ಇದೆ. ಮತ್ತು ಮದುವೆ ಧನ ಸಹಾಯ ಅಂದ್ಬಿಟ್ಟು ಯಾವುದೇ ಒಬ್ಬ ಕಟ್ಟಡ ಕಾರ್ಮಿಕ ಅವನು ಅಥವಾ ತನ್ನ 2 ಮಕ್ಕಳಿಗೆ ಮದುವೆ ಮಾಡಿದ್ರೆ ಅದಕ್ಕೂ ಅವ್ರಿಗೆ ಧನ ಸಹಾಯ ಕೊಡುವಂಥ ವ್ಯವಸ್ಥೆ. ಮತ್ತು ಕಡೆಯದಾಗಿ ಮಹಿಳಾ ಫಲಾನುಭವಿಗಳಿಗೆ ತಾಯಿ ಮಗು ಸಹಾಯ ಹಸ್ತ ಅನ್ನೋ ಯೋಜನೆ, ಅವರಿಗೆ ಆ ಮಗುವನ್ನು ಪಾಲನೆ ಪೋಷಣೆ ಮಾಡೋದಕ್ಕೋಸ್ಕರ ವರ್ಷದಲ್ಲಿ 6,000 ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ. ಈ ಒಂದು 12-13 ಯೋಜನೆಗಳು ಏನಿದೆ ಇದು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೊಡುವಂಥ ಯೋಜನೆಗಳು ಮಾತ್ರ. ದಯಮಾಡಿ ಈ ಯೋಜನೆ ನಾವೇನು ನೋಂದಣಿ ಮಾಡ್ತೀವಿ ಇದು ಸಂಪೂರ್ಣ ಉಚಿತವಾದಂಥ ನೋಂದಣಿ.
ಯಾವುದೇ ಅಂತ ನಾವು ಶುಲ್ಕ ಇದರಲ್ಲಿ ಸರ್ಕಾರದಿಂದ ಅಥವಾ ಮಂಡಳಿಯಿಂದ ತಗೊಳ್ಳೋದಿಲ್ಲ. ನೀವು ನಿಮ್ಮ ದಾಖಲೆಗಳು ಏನಿದೆ, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವಂಥ ಗುತ್ತಿಗೆದಾರಿಂದ ಸರ್ಟಿಫಿಕೇಟು, ನಿಮ್ಮದು ಫೋಟೋ, ನಿಮ್ಮದು ಆಧಾರ್ ಮೊಬೈಲ್ ಲಿಂಕ್ ಆಗಿರೋ ನಂಬರು, ಇಷ್ಟು ವಿವರಗಳೊಂದಿಗೆ ನಮ್ಮ ಆನ್ಲೈನಲ್ಲಿ ನೀವು ಸಲ್ಲಿಸ್ತು ಅಂದರೆ ನಮ್ಮ ಇಲಾಖೆ ಸಿಬ್ಬಂದಿ ಅದನ್ನು ಪರಿಶೀಲನೆ ಮಾಡಿ ನೋಂದಣಿ ಮಾಡ್ತಾರೆ. ಹಾಗಾಗಿ ಉಚಿತವಾಗಿ ಮಾಡುವಂಥ ಸೌಲಭ್ಯ ಇದು. ಇದು ಕಟ್ಟಡ ಕಾರ್ಮಿಕರ ಬಗ್ಗೆ ಯೋಜನೆಗಳು. ಇನ್ನು ಎರಡನೇ ಮಂಡಳಿ ಅಂದರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ. ಇದರಲ್ಲಿ ಇತ್ತೀಚೆಗೆ 93 ವಲಯದ ಅಸಂಘಟಿತ ಕಾರ್ಮಿಕರಿಗೆ ನಾವು ಅವ್ರಿಗೆ ಅದರಲ್ಲಿ ನಾವು ದೇಶಕ್ಕೋಸ್ಕರ ಅನುಕೂಲ ಆಗ್ಬಿಟ್ಟು ಅದನ್ನು ನೋಂದಣಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ನಮಗೆ ಅದರಲ್ಲಿ ಹಮಾಲರು, ಚಿಂದಿಯಾಯವರು, ಮನೆ ಕೆಲಸ ಮಾಡೋರು, ಟೈಲರ್ಗಳು, ಅಗಸರು, ಕ್ಷೌರಿಕರು, ಅಕ್ಸಾಲಿಗರು, ಕಮ್ಮಾರರು, ಕುಂಬಾರರು, ಮಂಡಕ್ಕಿ ಬಟ್ಟೆ ಕಾರ್ಮಿಕರು, ನೇಕಾರರು, ಪತ್ರಿಕಾ ವಿತರಣೆ ಮಾಡುವಂಥ ಕಾರ್ಮಿಕರು, ಅಲೆಮಾಡಿ ಪಂಗಡದ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಸ್ವತಂತ್ರ ಲೇಖನ ಬರಹಗಾರರು, ಫೋಟೋಗ್ರಾಫರ್ಗಳು, ಹೋಟೆಲ್ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು, ಹಾಗೂ ಗಿಗ್ ಕಾರ್ಮಿಕರು, ಹಾಗೂ ಖಾಸಗಿ ವಲಯದ ಸಾರಿಗೆ ವಲಯದ ಕಾರ್ಮಿಕರು ಅಂತ ಇದೆಲ್ಲ ಒಳಗೊಂಡಂಥ 93 ವಲಯದ ಅಸಂಘಟಿತ ಕಾರ್ಮಿಕರನ್ನು ನಾವು ನೋಂದಣಿ ಮಾಡ್ತೀವಿ. ಇದು ಕೂಡ ನಾವು ನಮ್ಮ ಮಂಡಳಿನಲ್ಲಿ ನೋಂದಣಿ ಉಚಿತವನ್ನು ಮಾಡ್ತೀವಿ. ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಲ್ಲಿ ಬರುವಂಥ ಬೆನಿಫಿಟ್ಸ್ ಏನಿದೆ ಎಲ್ಲ ಕೂಡ ಇವ್ರಿಗೆ ಬರೋದಿಲ್ಲ. ಯಾಕಂದರೆ ಕನ್ಸ್ಟ್ರಕ್ಷನ್ ಮಂಡಳಿಗೆ ಯಾವುದೇ ಒಂದು ಕಾಮಗಾರಿ ಮಾಡಿದ್ರು, ಅದು ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಅದರಲ್ಲಿ 1% ಸೆಸ್ಸು ನಮ್ಮ ಬೋರ್ಡಿಗೆ ಬರುತ್ತೆ. ಹಾಗಾಗಿ ಆ ದುಡ್ಡಲ್ಲಿ ಅವ್ರು ಬೆನಿಫಿಟ್ಸ್ ಕೊಡ್ತಾರೆ. ಇದು ಸರ್ಕಾರದಿಂದ ಬರುವಂಥ ಆಗಿರೋದ್ರಿಂದ ಇವರಿಗೆ ನಾವು ಸೇವಾ ಶುಲ್ಕ ಏನು ತೊಗೊಳ್ಳೋದು ನೋಂದಣಿ ಮಾಡೋದ್ರಿಂದ ಇವರಿಗೆ ಆಕ್ಸಿಡೆಂಟ್ ಬೆನಿಫಿಟ್ಟು, ಆಮೇಲೆ ಅವ್ರಿಗೆ ನ್ಯಾಚುರಲ್ ಡೆತ್ಗೆ ಆಕ್ಸಿಡೆಂಟ್ ಡೆತ್ ಆದರೆ 1 ಲಕ್ಷ ಪರಿಹಾರ ಬರುತ್ತೆ, ನ್ಯಾಚುರಲ್ ಡೆತ್ ಆದರೆ 10,000 ಬೆನಿಫಿಟ್ ಬರುತ್ತೆ. ಇಷ್ಟು ಮಾತ್ರ ನೀವು ಅಸಂಘಟಿತ ಕಾರ್ಮಿಕರ ವ್ಯಾಪ್ತಿಯಲ್ಲಿ ಬರುವಂಥ 93 ವಲಯದ ಕಾರ್ಮಿಕರಿಗೆ ಕೊಡುವಂಥ ಅದು ನಾವು ಸೌಲಭ್ಯಗಳು. ಇನ್ನು ಮೂರನೇದು ಈಗಾಗಲೇ ಹೇಳಿದಾಗ ಮೋಟಾರ್ ಸಾರಿಗೆ ವಾಹನ ಚಾಲಕರ ಮಂಡಳಿ ಅಂತ ಇದೆ. ಇದು ಕಳೆದ ಆಗಸ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಂದ ಇದು ಉದ್ಘಾಟನೆ ಆಗಿರುವ ಮಂಡಳಿ ಇದು. ಇದು ಏನೊಂದು ಮೋಟಾರ್ ಸಾರಿಗೆ ವಾಹನ ಚಾಲಕರು, ಒಂದು ಚಾಲಕ ಆಗಿರ್ಬೋದು, ನಿರ್ವಾಹಕ ಆಗಿರ್ಬೋದು, ಅಥವಾ ಕ್ಲೀನರ್ ಕೆಲಸ ಮಾಡೋರು, ಅಥವಾ ಅವರು ಬುಕ್ಕಿಂಗ್ ಕ್ಲರ್ಕು, ಹೀಗೆ ವಿವಿಧ ವಲಯದ ಕೆಲಸ ಮಾಡುವಂಥ ಮೋಟಾರ್ ಸಾರಿಗೆ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಮಂಡಳಿ ರಚನೆ ಆಗಿದೆ. ಇದು ಮಾತ್ರ ನಾವು ಕನಿಷ್ಠ ನಾವು 50 ರೂಪಾಯಿ ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ. ಇದರಲ್ಲಿ ಒಬ್ಬ ಖಾಸಗಿ ವಲಯದ ಚಾಲಕ, ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಅವನು ಒಂದು ಊರ್ಜಿತ ಚಾಲನಾ, ಒಂದು DL ಇರಬೇಕು ಮತ್ತು ಒಂದು ಬ್ಯಾಡ್ಜ್ ಇರಬೇಕು. ಬ್ಯಾಡ್ಜ್ ಇರುವಂಥ ಡ್ರೈವರ್ಗಳು ಅಥವಾ ಯಾವುದಾರ ಒಂದು ಚಾಲಕನ ಸರ್ಟಿಫಿಕೇಟ್ ಇರುವಂಥ ಕಂಡಕ್ಟರ್ ಲೈಸೆನ್ಸ್ ಇರುವಂಥವ್ರು ಅಥವಾ ಯಾರೋ ಕ್ಲೀನರ್ ಇರೋರು, ಇವರು ಇದು ನಮ್ಮ ಮಂಡಳಿಯಲ್ಲಿ ನೋಂದಣಿ ಆದರೆ ಅವ್ರಿಗೆ ಇದರಲ್ಲಿ ನಾವು ಆಕ್ಸಿಡೆಂಟಲ್ ಬೆನಿಫಿಟ್ ಆದ 2 ಲಕ್ಷ ಬರುತ್ತೆ, ನ್ಯಾಚುರಲ್ ಡೆತ್ಗೆ ಅವ್ರಿಗೆ 10,000 ರೂಪಾಯಿ ಬರುತ್ತೆ. ಮತ್ತು ಇದರಲ್ಲೂ ಕೂಡ ಅವ್ರಿಗೆ ಎಜುಕೇಷನ್, ಆ ಒಂದು ಚಾಲಕ ಅಕಸ್ಮಾತ್ ಏನಾದರೂ ಅಪಘಾತ ಉಂಟಾಗಿ ಮರಣ ಹೊಂದಿರದೆ ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಅಂತ ಶೈಕ್ಷಣಿಕ ಧನ ಸಹಾಯ ಕೂಡ ಈ ಸೌಲಭ್ಯ ಇದೆ. ಇದು 3 ವರ್ಷದವರೆಗೆ ನಾವು ಕೇವಲ 50 ರೂಪಾಯಿ ಮಾತ್ರ ಇದಕ್ಕೆ ನೋಂದಣಿ ಶುಲ್ಕ ಆಗಿ ನಾವು ನೋಂದಣಿ ಮಾಡಿ ಬೆನಿಫಿಟ್ಸ್ ಕೊಡ್ತೀವಿ. ನಾನು ಈಗಾಗಲೇ ಬಂದ ತಕ್ಷಣ ವಿಚಾರಿಸಿದೆ, ನಿಮ್ಮ ಕೂಡ ಡ್ರೈವರ್ಸ್ ಯಾರಿದ್ದಾರೆ, ಅವರೊಂದು 25-30 ಜನ ಇದರಿಂದ ಡ್ರೈವರ್ಸ್ ಅಂತ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ನಾವು ಇಲ್ಲೇ ಒಂದು ಅವ್ರಿಗೂ ಕೂಡ ಅಷ್ಟೇ ಅವ್ರಿಗೆ DL ಕಾಪಿ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಆಧಾರ್ ಮೊಬೈಲ್ ಲಿಂಕ್ ಆಗಿರಬೇಕು, ಅಥವಾ ಇವರಿಂದ ಒಂದು ಸರ್ಟಿಫಿಕೇಟ್ ಬೇಕು ಕಾಂಟ್ರಾಕ್ಟರಿಂದ. ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಕೂಡ ಅವರು ಕೂಡ ನಾವು ಇಲ್ಲೇ ಒಂದು ಸದ್ಯದಲ್ಲೇ ಒಂದು ಕ್ಯಾಂಪ್ ಮಾಡಿದ ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ ನಾವು ವರ್ಕರ್ ಬೆನಿಫಿಟ್ ಆಗಲಿ ಅಂದ್ಬಿಟ್ಟು. ಇದು ಮುಖ್ಯವಾಗಿ ನಮ್ಮ ಕಾರ್ಮಿಕ ಇಲಾಖೆ ಅಧೀನದಲ್ಲಿ ಬರುವಂಥ 3 ಮಂಡಳಿಗಳ ಸೌಲಭ್ಯಗಳು. ನಿಮ್ಮ ಒಂದು DRNF ಈಗಾಗಲೇ ಮಾಹಿತಿ ತೊಗೊಂಡಿದ್ದೀನಿ. ಕಳೆದ ಒಂದು 90 ಕಳೆದ 4-5 ವರ್ಷದಿಂದ ಈಗಾಗಲೇ ಇದು ರೋಡ್ ಶುರುವಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇದರಲ್ಲಿ ಈಗಾಗಲೇ ಕೆಲಸ ಮಾಡ್ತಿದ್ದೀರಾ. ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ನಮ್ಮ ಮಾಗಡಿ ಕಚೇರಿನಲ್ಲಿ ಸುಮಾರು 40ರಿಂದ 50 ಜನ ನೋಂದಣಿ ಆಗಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ರಾಜ್ಯದ ಬೇರೆ ಯಾದಗಿರಿ, ಗುಲ್ಬರ್ಗ, ರಾಯಚೂರು ಅಲ್ಲೂ ಕೂಡ ನಿಮ್ಮ ಹೋಮ್ ಟೌನ್, ನಿಮ್ಮ ಕಾಯಂ ವಿಳಾಸ ಆಗಿರೋದ್ರಿಂದ ಅಲ್ಲೂ ಕೂಡ ನೋಂದಣಿ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ಕಳೆದ ಕೋವಿಡ್ ಟೈಮಲ್ಲಿ ನಾವು ನಿಮಗೆಲ್ಲ ಒಂದು ಫುಡ್ ಕಿಟ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಸೇಫ್ಟಿ ಕಿಟ್ಸು ಮತ್ತು ಇಮ್ಯುನಿಟಿ ಬೂಸ್ಟರ್ಸು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಇಲಾಖೆ ಮಂಡಳಿಗಳು ಏನು ಸೌಲಭ್ಯ ಕೊಡ್ತಿದ್ದೀವಿ ಇದೆಲ್ಲ ನಾವು ನೋಂದಾಯಿತ ಅಂದರೆ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕೊಡೋದು ಮಾತ್ರ ಸೌಲಭ್ಯ ಆಗೋದ್ರಿಂದ ದಯವಿಟ್ಟು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅವರು ನಾನು ಹೇಳುವಂಥ ಸೌಲಭ್ಯಗಳಿಗೆ ಈಗಾಗಲೇ ಪಾಂಪ್ಲೆಟ್ಸಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀವಿ ಎಲ್ರಿಗೂ. ಅದ್ರ ಬಗ್ಗೆ ದಯಮಾಡಿ ನೀವು ನೋಂದಣಿಗೆ ಅರ್ಜಿ ಹಾಕಿ. ಯಾರಿಂದ ನೋಂದಣಿ ಮಾಡಿಲ್ಲ ಅವರು ಗುತ್ತಿಗೆದಾರ ಇದ್ರ ಬಗ್ಗೆ ಕ್ರಮ ವಹಿಸಿ ಆದಷ್ಟು ಬೇಗ ನೋಂದಣಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಇವತ್ತಿನ ದಿವಸ ತಿಳಿಸಿದಂಥ ಎಲ್ಲ ಮಾಹಿತಿ ನಮ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲಿಲ್ಲ ಸರ್. ಇದರಿಂದ ನಮ್ಮ ಕಾರ್ಮಿಕ ವರ್ಗಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಇದರಿಂದ ಇವರು ಎಲ್ಲರೂ ನೋಂದಣಿ ಮಾಡಲಿ ಸರ್, ಇಲ್ಲೇ ಇರ್ತಾರೆ, ಎಲ್ಲರೂ ತಮ್ಮ ನೋಂದಣಿ ಮಾಡಿಕೊಂಡು ಇದರ ಫಲಾನುಭವವನ್ನು ಅನುಭವಿಸಲಿ ಅಂಥೇಳಿ ತಿಳಿಸ್ಕೊಂಡಂಥ ಎಲ್ಲರಿಗೂ ಧನ್ಯವಾದಗಳು.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.